ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಣ್ಣ, ನೀನಾದರೂ ಅವನಿಗೆ ಬುದ್ಧಿ ಹೇಳಬಾರ್ದ? ವಯಸ್ಸಲ್ಲಿ ನೀನು ದೊಡ್ಡವನು. ನೀನು ಅವನಿಗೆ ಬುದ್ಧಿ ಹೇಳೋದು ಬಿಟ್ಟು ಅವನ ಜೊತೆ ಕೂತ್ಕೊಂಡು ಕುಡಿತಿದ್ಯಲ್ಲ. ಇದೇನಾ ಅಣ್ಣನ ಜವಾಬ್ದಾರಿ? ಅಥವಾ ಹೀಗೆಲ್ಲ ಮಾಡು ಅಂತ ನೀನೇ ಐಡಿಯಾ ಕೊಟ್ಯಾ? ಇಲ್ಲ ಭಾವನ, ನಾನು ಇಂಥ ಐಡಿಯಾ ಕೊಡ್ತೀರಾ? ಇವನು ಇದನ್ನೆಲ್ಲ ಹೇಳಿದಾಗ ನಾನು ಇವನಿಗೆ ಬೈದೆ ಬೇಡ ಕಣ ಅಂತ, ಆದರೆ ಇವನು ಕೇಳಲಿಲ್ಲ. ಆಮೇಲೆ ಪಾರ್ಟಿ ಕೊಡಿಸ್ತೀನಿ ಅಂದ, ಅದಕ್ಕೆ ಬಂದೆ ಅಷ್ಟೇ. ಅವನು ಪಾರ್ಟಿ ಕೊಡಿಸ್ತೀನಿ ಅಂತ ಹೇಳಿದ್ನಂತೆ, ನೀನು ಇಲ್ಲಿಗೆ ಬಂದ್ಬಿಟ್ಟಿ ಅಂತೆ. ಸರಿಯಾಗಿದೆ, ಅಣ್ಣ ತಮ್ಮನ ಜೋಡಿ. ಹೆತ್ತಪ್ಪ ಅಮ್ಮನ್ನೇ ಚೆನ್ನಾಗಿ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ನಿಮ್ಗಳಿಗೆ. ಆದರೆ ಇಂಥ ವಿಷಯದಲ್ಲಿ ಮೊದಲು ನಿಂತಿರ್ತೀರ. ಯಾಕೋ ಹೀಗೆ ಮಾಡ್ತಿದ್ಯಾ ಹರಿ? ಇನ್ನೇನು ಮಾಡಲಿ ಅಕ್ಕ, ಮನೇಲಿದ್ರೆ ಕೆಲ್ಸಕ್ಕೆ ಹೋಗು ಅಂತ ಪ್ರಾಣ ತಿಂತಾರೆ. ಅಲ್ಲಿ ಪ್ರತಿ ಹೆಜ್ಜೆಗೂ ಅವಮಾನ. ಎಷ್ಟೊಂದು ಅವಮಾನ ಸಹಿಸ್ಕೊಂಡಿರಲಿ ಹೇಳೋ. ಹಾಗಂತ ನಾನೇನು ಕೆಲಸಕ್ಕೆ ಟ್ರೈ ಮಾಡದೇ ಇಲ್ಲ, ಎಲ್ಲ ಕಡೆ ಪ್ರಯತ್ನ ಪಡ್ತಾ ಇದ್ದೀನಿ. ಕೆಲಸ ಸಿಗಬೇಕಲ್ಲ. ಕೆಲಸ ಕೊಡಿ ಅಂದ ತಕ್ಷಣ ಯಾರು ತಾನೇ ಕೆಲಸ ಕೊಡ್ತಾರೆ ನನಗೆ ಹೇಳು? ನೀನು ನೋಡಿದ್ರೆ ಇಲ್ಲಿಗೆ ಬಂದು ಬಾಯಿ ಬಂದಾಗ ಬೈತಾ ಇದೆಯಾ, ಬಾಯಿ ಬಂದಾಗ ಅಂತ ಇದೆಯಾ? ನೋಡಕ್ಕ, ಇದು ನನ್ನ ಪರ್ಸನಲ್ಲು, ನೀನು ಸ್ವಲ್ಪ ಸುಮ್ಮನೆ ಇದ್ಬಿಡು. ಏನೋ ಪರ್ಸ್ನಲ್ಲು? ಹಾಂ, ನಿಂದೇನೇ ಪರ್ಸ್ನಲ್ ಇದ್ರು ಮನೇಲಿಟ್ಕೊ. ಹೀಗೆ ಯಾವುದೋ ಲಾಡ್ಜಿಗೆ ಬಂದು ರೂಮ್ ಬುಕ್ ಮಾಡಿಕೊಂಡು ಸಿಂಚನ ಕೊಟ್ಟಿದ್ದ ದುಡ್ಡಲ್ಲಿ ತಿಂದು ತೇಗೋದಲ್ಲ. ನಿನಗೆ ಏಟನ್ನ ಚಿಕ್ಕ ವಯಸ್ಸಲ್ಲೇ ಕೊಡಬೇಕಾಗಿತ್ತು, ಆದರೆ ಕೊಡಲಿಲ್ಲ. ಅದಕ್ಕೆ ಇಷ್ಟೆಲ್ಲ ಚಿಗುರ್ಕೊಂಡ್ಬಿಟ್ಟಿದ್ಯಾ. ಯಾಕೋ ಈ ರೀತಿ ಮಾಡಿ ಅಪ್ಪ ಅಮ್ಮನ ಹೆಸರಿಗೆ ಕಳಂಕ ತರ್ತಿದ್ಯಾ? ಅವ್ರು ನಿಮ್ಗೆ ಜೀವನದ ಪಾಠ ಹೇಳ್ಕೊಡ್ತಿದ್ರೆ ನಿಮಗೆ ಕೋಪ ಬರ್ತಿದ್ಯಾ ಬಾವಾ? ಈಗಿಲ್ಗೆ ಅತ್ತೆನ, ಮಾವನ, ನಮ್ಮ ಅಪ್ಪಾಜಿನ, ಅಮ್ಮನ ಎಲ್ಲರನ್ನು ಕರೆಸಿದ್ರೆ ನಿಮ್ಮ ಪರಿಸ್ಥಿತಿ ಏನಾಗಿರುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ಸಿದ್ದವ್ರೆ, ಹಾಗೆಲ್ಲ ಏನೂ ಮಾಡಿಬಿಡಿ. ಇದೊಂದು ಸಲ ಇವನು ಕ್ಷಮಿಸ್ಬಿಡಿ. ಇವನು ಇನ್ನೊಂದು ಸಲ ಇಂಥ ತಪ್ಪು ಮಾಡದೇ ಇರೋ ಹಾಗೆ ನಾನು ಇನ್ನೂ ನೋಡ್ಕೋತೀನಿ. ಇಲ್ಲ ಅಣ್ಣ, ಇದು ಮೊದಲನೇ ಸಲ ಆಗಿದ್ದಿದ್ರೆ ಶ್ರಮಿಸಬಹುದಾಗಿತ್ತು. ಆದರೆ ಇದು ತುಂಬ ನಡೆದು ಹೋಗಿದೆ. ಈಗ ನೀನು ಕೆಲ್ಸಕ್ಕೆ ಹೋಗ್ತಿಲ್ವಾ? ಬೆಂಕಿ ಅಣ್ಣ ಕೆಲಸ ಮಾಡ್ತಿಲ್ವಾ? ಹೋಗ್ಲಿ ಬಿಡು. ಇಂಥ ವಯಸ್ಸಲ್ಲೂ ಕಷ್ಟ ಪಟ್ಕೊಂಡು ನಮ್ಮಪ್ಪ ದುಡಿತಾ ಇಲ್ವಾ? ಇದನ್ನೆಲ್ಲ ನೋಡಿದ್ರೆ ಇವನಿಗೆ ದುಡಿಬೇಕು ಅಂತ ಆಸೆನೇ ಇಲ್ವಾ? ಉದ್ಯೋಗಂ ಪುರುಷ ಲಕ್ಷಣಂ ಅಂತಾರೆ, ಆದರೆ ಇವನು ಅದನ್ನ ಅವಲಕ್ಷಣ ಮಾಡ್ಕೊಂಡಿದ್ದಾನೆ. ಬಾಬಾ, ನಮ್ಮ ಅಕ್ಕ ನಿಮ್ಮ ಮೇಲೆ ತುಂಬಾನೇ ಕನ್ಸು ಕಟ್ಕೊಂಡವಳೆ. ಈಗ ಈ ವಿಷಯ ಎಲ್ಲ ಅವಳಿಗೆ ಗೊತ್ತಾದ್ರೆ ಅವಳು ಎಷ್ಟು ನೊಂದ್ಕೋತಾಳೆ ಗೊತ್ತಾ? ಈಗ ದಯವಿಟ್ಟು ಈ ವಿಷಯ ಅವಳಿಗೆ ಹೇಳ್ಬಿಟ್ಟು ಪ್ಲೀಸ್. ಅಕ್ಕ, ಇನ್ನೊಂದ್ಸಲಿ ಈ ಥರ ತಪ್ಪಾಗಲ್ಲ ಪ್ಲೀಸ್. ಇಲ್ಲ ಹರಿ, ನೀನು ಮಾಡಿರೋ ಗನಂದಾರಿ ಕೆಲಸ ಅವಳಿಗೆ ಹೇಳೇ ಹೇಳ್ತೀನಿ. ಮದುವೆ ಆದಾಗ್ಲಿಂದ ಅವಳಿಗೆ ಮೋಸ ಮಾಡ್ಕೊಂಡೇ ಬಂದಿದ್ಯಾ. ಮಕ್ಕಳಾದ ಮೇಲೂ ಇದನ್ನೇ ಮುಂದುವರಿಸ್ತೀಯ. ನಿನ್ನನ್ನು ನಂಬಿದ್ರೆ ಸಿಂಚನ ಅವಳು ಬಾಳ್ನ ಹಾಳು ಮಾಡ್ಕೋತಾಳೆ ಅಂತ ನಾನು ಅವಳಿಗೆ ಹೇಳೇ ಹೇಳ್ತೀನಿ. ಆಗ್ಲಾದ್ರೂ ನಿನಗೆ ಬುದ್ಧಿ ಬಂದ್ರೆ ನಮಗಷ್ಟೇ ಸಾಕು. ಬನ್ನಿ ಸಿದ್ದು ಅವರೇ, ಹೋಗೋಣ. ಅಕ್ಕ 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 ಪ್ಲೀಸ್ ಅಕ್ಕ. ಸಿದ್ದವ್ರೆ, ಸಿದ್ದು ಅಕ್ಕ. ಲಕ್ಷ್ಮೀ ನಿವಾಸ